ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಲೈಫ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪುಳಿಯೋಗರೆ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು 2 ವಾರ ಸ್ಟೋರ್ ಮಾಡ್ಕೋಬೋದು. ಈ ಗೊಜ್ಜನ್ನ ಮೊದಲಿಗೆ ಹುಣಸೆ ಹುಳಿ, ನಿಮಗೆ ಯಾವ ಕ್ವಾಂಟಿಟಿ ಬೇಕೋ ಅಷ್ಟು, ಒಂದು ಸ್ವಲ್ಪ ಬೆಲ್ಲ, ಕಡಲೆ ಬೀಜ, ಬೇಳೆ ಸಾರು ಪುಡಿ, ಜಜ್ಜಿರುವಂಥ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕಡಲೆಬೇಳೆ, ಬಿಳಿ ಎಳ್ಳು, ಸಾಸಿವೆ, ಕೊಬ್ಬರಿ ತುರಿ, ಎಣ್ಣೆ, ಸಾಲ್ಟ್, ಹುಣಸೆಹಣ್ಣು ಮತ್ತು ನೀರನ್ನ ಹಾಕಿ ಹುಣಸೆಹಣ್ಣಿಂದ ರಸ ತೆಗಿಬೇಕು. ನಾನಿಲ್ಲಿ ಪಲ್ಪ್ ಹಾಕ್ತಾಯಿಲ್ಲ, ಬರೀ ನೀರು ಹಾಕ್ತಾಯಿದ್ದೀನಿ. ಎಲ್ಲನೂ ಸೋಸ್ಕೊಂಡು ಈಗ ನೋಡಿ ಬಾಣಲಿ ತೋರಿಸ್ತಾಯಿದ್ದೀನಿ. ಫ್ಲೇಮಲ್ಲಿ ಇಡಬೇಕು. ಅದು ಫುಲ್ ತಿಕ್ಕಾಗಬೇಕು. ಹುಣಸೆ ಹುಳಿ, ಉಪ್ಪು, ರುಚಿಗೆ ತಕ್ಕಷ್ಟು ಹಾಕಿ ಫ್ಲೇಮಲ್ಲಿ ಇಡಬೇಕು. ನೋಡಿ, ಈ ಥರ ಕಾಣಿಸ್ತೈತೆ. ಅದಾದಮೇಲೆ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಆವಾಗ ಬೆಲ್ಲ 1 ನಿಂಬೆಹಣ್ಣು ಗಾತ್ರ ಹಾಕಿ ತಿರುಗಿ ಒಂದು ಸ್ವಲ್ಪ. ಅದಾದಮೇಲೆ ಸಾಂಬಾರು ಪೌಡರ್, ಬೇಳೆ ಸಾಂಬಾರು ಪೌಡರ್ ಎಲ್ಲನೂ ಮಿಕ್ಸ್ ಮಾಡಿ ಬೇಯಿಸಿ, ಸ್ಮೆಲ್ ಹೋಗೋವರೆಗೂ, ಖಾರದ ಪುಡಿ ಸ್ಮೆಲ್ ಹೋಗೋವರೆಗೂ ಬೇಯಿಸ್ಕೋಬೇಕು. ಈ ರೀತಿ ಕಾಣಿಸ್ತಾ ಇದೆ ನೋಡಿ ಪೇಸ್ಟ್. ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಜಜ್ಜಿರುವಂಥ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲನೂ ತಾಬೇಕು, ಜಜ್ಜಬೇಕು ಬೆಳ್ಳುಳ್ಳಿನ. ಇಲ್ಲಿ ನೋಡಿ, ಕಾಯ್ದಿರೋ ಪಾತ್ರೆಗೆ ಎಣ್ಣೆ ಹಾಕಿ, ಕಾವು ಬಂದಮೇಲೆ ಸಾಸಿವೆ, ಒಂದು ಸ್ವಲ್ಪ ಹಿಂಗೆ ಹಾಕೋಬೋದು. ಹಿಂಗು ಆಪ್ಷನಲ್, ಬೇಕಾದ್ರೆ ಹಾಕೋಬೋದು. ನೋಡಿ, ಸಾಸಿವೆ ಹಾಕಿದ್ದೀನಿ, ಹಿಂಗೆ ಹಾಕ್ತಾಯಿದ್ದೀನಿ. ಲೋ ಫ್ಲೇಮಲ್ಲಿ ಇಡಿ ಸ್ಟವ್ನ. ಈಗ ನೋಡಿ, ಸಾಸಿವೆನೂ ಮತ್ತು ಹಿಂಗೆ ಹಾಕಿದ್ದೀನಿ. ಮಿಕ್ಸ್ ಮಾಡಬೇಕು. ನೋಡಿ, ಮಿಕ್ಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ಕಡಲೆ ಬೀಜ ಹಾಕಬೇಕು. ಲೋ ಫ್ಲೇಮಲ್ಲಿ ಇಡಬೇಕು. ಕಡಲೆ ಬೀಜ ಎಲ್ಲನೂ ಕರ್ಗಾಗೋಯ್ತದೆ. ಕಡಲೆ ಬೀಜ ನಿಮ್ಮ ಕ್ವಾಂಟಿಟಿ ಕಮ್ಮಿ ಬೇಕಂದರೆ ಕಡಲೆ ಬೀಜನ ಕ್ವಾಂಟಿಟಿ ಕಮ್ಮಿ ಹಾಕೋಬೋದು. ಕಡಲೆಬೇಳೆ, ಕಡಲೆ ಬೀಜ ಒಂದು ಸ್ವಲ್ಪ ಹುರಿದಿರುತ್ತೆ. ಅದಾದಮೇಲೆ ಒಂದು ಸ್ವಲ್ಪ ಕಡಲೆಕಾಳು ಹಾಕಬೇಕು. ನೋಡಿ, ಕಡಲೆಕಾಳನ್ನು ಸರಿಯಾಗಿ ಹುರ್ಕೋಬೇಕು. ಗೋಲ್ಡನ್ ಬ್ರೌನ್ ಬರಬೇಕು ಕಡಲೆಬೇಳೆ ಮತ್ತು ಕಡಲೆ ಬೀಜ. ಅದಾದಮೇಲೆ ಜಜ್ಜಿರುವಂಥ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಅದಾದಮೇಲೆ ಬಿಳಿ ಎಳ್ಳು ಹಾಕಿದ್ದೀನಿ. ಅದನ್ನು ಫ್ರೈ ಮಾಡ್ಕೋಬೇಕು ನೀಟಾಗಿ ಎಲ್ಲನೂ. ನೆಕ್ಸ್ಟ್ ಕೊಬ್ಬರಿ ತುರಿ ಹಾಕಬೇಕು. ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಾಡಿರೋದನ್ನ ಹುಣಸೆ ಹುಳಿ ಮಾಡಿದ್ವಲ್ಲ ಅದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ನೋಡಿ, ಈಗ ಹುಣಸೆ ಗೊಜ್ಜು ರೆಡಿಯಾಗೈತೆ. ಅದನ್ನ ಬಿಸಿ ಅನ್ನದ ಜೊತೆ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ.
ಬೇಕಾದ್ರೆ ಹುಳಿ ಇನ್ನೊಂದು ಸ್ವಲ್ಪ ಹಾಕಬಹುದು. ಈಗ ನೋಡಿ ಎಲ್ಲ ಕಲಿಸ್ತಾ ಇದ್ದೀನಿ ನೀಟಾಗಿ. ಈ ಹುಳಿ ಗೊಜ್ಜನ್ನ ನೀವು ಹುಣಸೆ ಹುಳಿ ಮಾಡ್ಕೊಂಡಿದ್ದೀವಿ ಅದನ್ನ ಸಪ್ರೇಟಾಗಿ ಒಂದು ಇದ್ರಲ್ಲಿ ಇಟ್ಕೋಬೋದು. ಸಪ್ರೇಟಾಗಿ ಒಂದು ಕಂಟೈನರ್ ಇಟ್ಕೋಬೋದು. ಒಗ್ಗರಣೆ ಮಾಡಿದ್ದೀವಲ್ಲ ಅದನ್ನ ಕಂಟೈನರಲ್ಲಿ ಬೇರೆ ಇಟ್ಕೋಬೋದು. ಸಪ್ರೇಟಾಗಿ ಇಡೋದ್ರಿಂದ ಕಡಲೆಬೀಜ ಏನು ಮೆತ್ತೆ ಆಗೋಲ್ಲ, ಸಪ್ರೇಟಾಗಿ ಇಡಬೇಕು ಅಷ್ಟೇ. ಇದನ್ನ 1 ತಿಂಗಳವರೆಗೂ ಸ್ಟೋರ್ ಮಾಡ್ಕೋಬೋದು ಈ ಹುಳಿನ. Thanks for watching guys. Do subscribe to my Crazy Life channel.